ಸದ್ಯಕ್ಕೆ ನಮ್ದಿಗೆ ಪೌರಾಯುಕ್ತರಿದ್ದಾರೆ, ನಗರಸಭೆ ಪೌರಾಯುಕ್ತರಿದ್ದಾರೆ. ಅವ್ರದ್ದು ಕೇಳೋಣ, ಈ ದಿಢೀರಾಗಿ ಈ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು, ಕಾರಣ ಏನು ಅಂತ ಕೇಳೋಣ. ಸರ್, ದಿಢೀರಾಗಿ ಈ ತರ ನೀರು ನುಗ್ಗಿದೆ, ಸೊ ಏನು ಪ್ರತಿ ವರ್ಷ ಇದೇ ಸಮಸ್ಯೆ, ಈ ಬಾರಿ ಅದೇ ಸಮಸ್ಯೆ ಹೇಗೆ? ಇಲ್ಲ, ಏನಾಗಿದೆ ಈ ಬಾರಿ ತುಂಬಾ ಮಳೆ, ಕಂಟಿನ್ಯೂ ಮಳೆ ಬರುತ್ತಿದ್ದರಿಂದ ಪ್ರಾಬ್ಲಮ್ ಆಗಿದೆ. ಮತ್ತೆ ನಾನು ಆಗ್ಲೇ ಹೇಳಿದಾಗ ತೋಡುಗಳನ್ನ ಸರಿಯಾಗಿ ಬಿಡದೆ ಕಟ್ತಾ ಇರೋದ್ರಿಂದ ಕಟ್ಟಗಳನ್ನೇ ಈ ಸಮಸ್ಯೆ ಆಗ್ತದೆ. ಎಲ್ಲರೂ ಇರುವಂಥ ತೋಡುಗಳನ್ನು ಬಂದ್ ಮಾಡಿ 5-6 ತೋಡುಗಳು ಇರ್ತಂತೆ. ಈಗಾಗಲೇ ಒಂದು ತೋಡನ್ನು ಮಾತ್ರ ಉಳಿಸಿದ್ದಾರೆ, ಎಲ್ಲ ತೋಡುಗಳನ್ನು ಮುಚ್ಚಿದೆ. ಈ ಸಮಸ್ಯೆ ತೋಡುಗಳನ್ನು ಮುಚ್ಚಿ ರಸ್ತೆಗೆ ಕಟ್ಟುವುದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನು ನಾಗರಿಕರು ಸರಿಯಾದ ವ್ಯವಸ್ಥೆ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಈ ವ್ಯವಸ್ಥೆ ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು. ಬಹಳಷ್ಟು ಪ್ರದೇಶಗಳಲ್ಲಿ ತೋಡುಗಳೇ ಅದ್ರ ಗಾತ್ರ ಕಡಿಮೆ ಇದೆ. ಸೊ ಏನು ಆಕ್ಷನ್ ಇಲ್ವಾ? ಪ್ರತಿ ವರ್ಷ ಇದೇ ಸಮಸ್ಯೆ ಇದೇ ರಿಪೀಟ್ ಇಲ್ಲ. ನಗರದಲ್ಲಿ ಬಂದಂಥ ಸಮಸ್ಯೆ ಇದೊಂದು ಹೆಚ್ಚಿನ ಸಮಸ್ಯೆ. ಮತ್ತು ನಮ್ಮ ಮಠದ ಬೆಟ್ಟಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಬಗೆಹರಿತಿದೆ ಅದು. ಮತ್ತು ಅನೇಕ ಕಡೆ ಸಣ್ಣ ಪುಟ್ಟದ್ದು ನಾವು ಅದನ್ನು ಬಿಡಿಸಿಕೊಡ್ತಾ ಇದ್ವಿ, ವ್ಯವಸ್ಥೆ ಮಾಡ್ತಾ ಇದ್ವಿ. ಎಲ್ಲಾದರೂ ನಮ್ಮ ಕಾನೂನು ವಿರುದ್ಧವಾಗಿ ಬಂದರೆ ನಾವು ಅದನ್ನು ಡೆಮೊಲಿಷ್ ಮಾಡಿ ಬಿಡಿಸಿಕೊಡ್ತಾ ಇದ್ವಿ. ಖಂಡಿತವಾಗಿ ಡೆಮೊಲಿಷನ್ ಅಂತದ್ದು ಪ್ರತಿ ವರ್ಷ ಅದೇ ಮಾತಲ್ಲೇ ಆಯಿತು, ಕಾರ್ಯ ಯಾವಾಗ ಅಂತ ಕಾರ್ಯ ಮಾಡ್ತಾ ಇದ್ವಿ. ಈಗ ನೋಡಿ, ಇಲ್ಲೇ ನಾವು ಗುಂಡಿಬೇಲೆಯಲ್ಲಿ ತೆರವು ಮಾಡಿಸಿದ್ವಿ. ಮತ್ತು ಮೇಲೆ ಸಹ ಸಂತೋಷ ನಗರದಲ್ಲಿ ಅದನ್ನು ಏನು ರಸ್ತೆಗೆ ಬಿಡೋದನ್ನು ಕ್ಲೋಸ್ ಮಾಡಿ ಅದನ್ನು ಸಹ ನಾವು ಬಂದ್ ಮಾಡಿಸಿದ್ವಿ. ಈಗ ಅನೇಕ ಕಡೆ ಮಾಡ್ತಾ ಇದ್ವಿ, ನಮಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದಲ್ಲಿ ನಾವು ಮಾಡ್ತಾ ಇದ್ವಿ. ಖಂಡಿತವಾಗಿ ರೆಸ್ಕ್ಯೂ ಆಗ್ತಾ ಇದೆಯಾ? ಖಂಡಿತವಾಗಿ ಮಾಡ್ತಾ ಇದ್ವಿ. ಈಗ ಏನು ಇಲ್ಲಿ ವ್ಯವಸ್ಥೆಗೆ ನೀರು ಎಲ್ಲೆಲ್ಲಿ ತುಂಬಿದ ಅವ್ರನ್ನೆಲ್ಲ ಮಥುರಾ ಇದು ಹಾಲಿಗೆ ನಾವು ಶಿಫ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಊಟದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಮಾಡ್ತಾ ಇದ್ವಿ, ನಾಗರಿಕರಿಗೆ ತೊಂದರೆ ಆಗ್ತಿದ್ದಾಗೆ. ಇದು ಪೌರಾಯುಕ್ತರ ಮಾತು. ಸ್ಥಳೀಯರನ್ನ ಮಾತಾಡ್ಸೋಣ. ಯಾಕೆ ಈ ತರ ಪೌರಾಯುಕ್ತರು ಹೇಳಿದ ಪ್ರಕಾರ ಅದೇ ರೀತಿ ಕಾರಣವಾ ಅಥವಾ ಬೇರೆ ಏನಾದ್ರು ಇದೆಯಾ ಅನ್ನೋದು ಕೇಳೋಣ. ಪ್ರತಿ ವರ್ಷ ಕೂಡ ಇದೇ ರಾಗ. ಕಮಿಷನರ್ ಹೇಳ್ತಾರೆ ಅಲ್ಲಿ ಅಕ್ರಮವಾಗಿ ನಮ್ಮ ಮನೆಯೆಲ್ಲ ಕಟ್ಟಿದ್ದಾರೆ ಅನ್ನೋಂಥದ್ದು. ಏನು ಆಕ್ಚುಲಿ ಇಲ್ಲಿ ಕಾರಣ ಏನಂತ? ಜೋರ್ ಮಳೆ ಬಂದ್ರೆ ಮಾತ್ರ ಇದು ರೋಗ, ಇಲ್ಲದ್ರೆ ಇಲ್ಲ. ನನ್ನ ಪಂಪ್ ಸೆಟ್ ಮುಳುಗಿದೆ, ಹೋದ ವರ್ಷ ಮುಳುಗಿದೆ, ಈ ವರ್ಷ ಮುಳುಗಿದೆ. ಈಗ ಇನ್ನು ರಿಪೇರಿ ಆಗಬೇಕು. ಇಲ್ಲಿ ನೀರು ಸರಿಯಾಗಿ ಹೋಗ್ಲಿಕ್ಕೆ ಜಾಗ ಇಲ್ಲ ಅಷ್ಟೇ. ನೀರು ಸರಿ ಹರಿದ ಏನು ಕಾರಣ ಅಂತ ಹರಿದೇ ಇರಲಿಕ್ಕೆ? ತೋಡು ಸಪ್ರ ಆಯ್ತು, ಮತ್ತೆ 2 ತೋಡು ಬ್ಲಾಕ್ ಆಗಿದೆ. ಅಲ್ಲೆಲ್ಲ ಮನೆಯವರ ಮನೆ ತೋಟ ಮಾಡಿ ಇದು ಮಾಡಿ ಬಂದ್ ಮಾಡಿ ಬಿಟ್ಟಿದ್ದಾರೆ. ಕಂಗಿನ ತೋಟ ಎಲ್ಲ ಮಾಡಿ ಮನೆ ಹತ್ರ ಕೆರೆ ಬರ್ತದೆ, ಅದು ಬರ್ತದೆ, ಎಲ್ಲ ಬಂದ್ ಮಾಡಿ ಅಲ್ಲಿವರೆಗೆ ಎಕ್ಸ್ಟೆನ್ಷನ್ ತಗೊಂಡು ಲೆವೆಲ್ ಮಾಡಿ ಬಿಟ್ಟಿದ್ದಾರೆ. ಹಾಗೆ 2-3 ತೋಡು ಬಂದಾದ್ರಿಂದ ಇದು ನೀರು. ಮತ್ತೆ ಇಲ್ಲಿ ತೋಡಿನ ಒಳಗೆ ಕಂಪೌಂಡ್ ವಾಲ್ ಬಿದ್ದಿದೆ. ಅದು ಮುನ್ಸಿಪಾಲಿಟಿ ಬರೀ ಹೊಯ್ಗೆ ಚೀಲ ಇಟ್ಟು ಹೋದ ವರ್ಷ ಮಾಡಿದ್ದು ಹಾಗೇ ಉಂಟು. ಅದು ನೀರು ಸಣ್ಣದಾಗಿದೆ. ಅಲ್ಲಿ ಓವರ್ಫ್ಲೋ ಆದಗಳು ಇಲ್ಲಿ ಬರ್ತದೆ, ಇಲ್ಲ ನಮ್ಮ ಬೈಲಿಗೆ ಬರ್ತದೆ ಅಷ್ಟೇ. ಇದು ಸ್ಥಳೀಯರ ಮಾತು. ಹೇಗೆ ಬೆಂಗಳೂರಿನಲ್ಲಿ ರಾಜಕಾಲುವೆಯನ್ನು ಹೇಗೆ ಅತಿಕ್ರಮಣ ಮಾಡಲಾಗಿದೆಯೋ, ಇಲ್ಲಿ ಬೃಹತ್ ತೋಡುಗಳನ್ನು ಅತಿಕ್ರಮಣ ಮಾಡಿ ತೋಟ ಇರ್ಬೋದು, ಮನೆಗಳನ್ನ ನಿರ್ಮಾಣ ಮಾಡುವಂತಹ ಕಾರ್ಯ ಆಗಿದೆ. ಹೀಗಾಗಿ ಹರಿಯುವ ನೀರಿಗೆ ವೇಗಕ್ಕೆ ತಡೆಯಾಗಿರೋದ್ರ ಹಿನ್ನೆಲೆಯಲ್ಲಿ ಈಗ ಈ ಭಾಗಕ್ಕೆ ನೀರು ನುಗ್ಗಿರುವಂಥದ್ದು. ಒಟ್ಟಾರೆ ಇನ್ನಾದರೂ ನಗರಸಭೆ ಮುಂದಿನ ದಿನಗಳಲ್ಲಿ ಏನು ಅತಿಕ್ರಮಣವಾದ ಮನೆಗಳನ್ನು ತೆರವು ಮಾಡುವ ಮೂಲಕ ತೋಡುಗಳ ಗಾತ್ರವನ್ನ ದೊಡ್ಡ ಮಾಡುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ, ನ್ಯೂಸ್ ಫಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.